ಆ ಸುರಂಗದ ಬಳಿ ಯಾರಾದರೂ ಹೋದರೆ ಒಬ್ಬ ವ್ಯಕ್ತಿ ಅವರ ಬಳಿ ಮಾತನಾಡಲು ಬರುತ್ತಾರೆ. ಸುಮಾರು ಹೊತ್ತು ಇಂಗ್ಲಿಶಿನಲ್ಲಿ ಮಾತನಾಡಿದ ಬಳಿಕ ಆ ವ್ಯಕ್ತಿ ಅತ್ತ ಕಣ್ಣು ಹಾಯಿಸಿ ಇತ್ತ ನೋಡುವಷ್ಟರಲ್ಲಿ ಮಾಯವಾಗುತ್ತಾರೆ. ಕೆಲವರಿಗೆ ಮರೆಯಲ್ಲಿ ನಿಂತು ಯಾರೋ ಮಾತನಾಡಿದಂತೆ ಧ್ವನಿ ಕೇಳಿಸುತ್ತದೆ. ಮಾತನಾಡಿದಷ್ಟು ಪ್ರತಿಕ್ರಿಯಿಸುತ್ತಲೇ ಸಾಗುವ ಆ ಧ್ವನಿ ಎಲ್ಲಿಂದ ಬರುತ್ತಿದೆ ಎಂದು ಅಲ್ಲಿಗೆ ಹೋದ ವ್ಯಕ್ತಿಗೆ ಗೊತ್ತಾಗುವುದೇ ಇಲ್ಲ. ಸ್ನೇಹಿತರೆ, ಈ ಕತೆ ಒಂದು ರೈಲ್ವೆ ಸುರಂಗ ಮಾರ್ಗದ ಕತೆ. ಅಲ್ಲೊಂದು ಅಶರೀರವಾಣಿ ಅಥವಾ ಅದೃಶ್ಯ ವ್ಯಕ್ತಿ ಕಾಣಿಸಿಕೊಂಡ ಹಲವಾರು ಅನುಭವಗಳು ಹಲವಾರು ಜನರುಗಳಿಗೆ ಆಗಿದೆ. ಬ್ರಿಟಿಷ್ ಇಂಗ್ಲಿಷ್ನಲ್ಲಿ ಮಾತನಾಡುವ ಆ ವ್ಯಕ್ತಿ ಸ್ವಲ್ಪ ಹಳೆಯ ಕಾಲದವರಂತೆ ಕಾಣುತ್ತಾರೆ. ಆದರೆ ಆ ನಂತರ ಆ ವ್ಯಕ್ತಿ ಎಲ್ಲಿಗೆ ಮಾಯವಾಗುತ್ತಾರೆಂದೇ ತಿಳಿಯುವುದಿಲ್ಲ. ಹಾಗೆ ನೋಡಹೋದರೆ ಈ ರೈಲ್ವೆ ಸುರಂಗವಿರುವುದು ಶಿಮ್ಲಾದಲ್ಲಿ. ಈ ಸುರಂಗದ ಹೆಸರು ಬಾರೋಗ್ ಟನೆಲ್. ಹಾಗೆ ಇದರ ಇತಿಹಾಸ ನೋಡಹೋದರೆ ಇದು ಕಟ್ಟಲ್ಪಟ್ಟಿದ್ದು ಇಂದು ನಿನ್ನೆಯಲ್ಲ, 125 ವರ್ಷಗಳಷ್ಟು ಹಿಂದೆ. ಸ್ನೇಹಿತರೆ, ಆ ಸುರಂಗ ಮಾರ್ಗದ ಒಳಗಡೆ ಕಾಣುವ ಆ ಅದೃಶ್ಯ ವ್ಯಕ್ತಿ ಬೇರಾರೂ ಅಲ್ಲ, ಬ್ರಿಟಿಷ್ ಇಂಜಿನಿಯರ್ ಆಗಿದ್ದ ಕರ್ನಲ್ ಬಾರೋಗ್. ಅವರ ಆತ್ಮ ಇಂದಿಗೂ ಅಲ್ಲಿ ದೆವ್ವವಾಗಿ ಕಾಡುತ್ತಿದೆ ಎಂದು ಜನರು ಹೇಳುತ್ತಾರೆ. ಆ ಆತ್ಮ ಅಲ್ಲಿಯೇ ಏಕೆ ತಿರುಗಾಡುತ್ತದೆ ಎಂದು ಗೊತ್ತಾಗಬೇಕಾದರೆ ಆ ನಿಜ ಘಟನೆಯನ್ನು ನೋಡಬೇಕಾಗುತ್ತದೆ. ಶಿಮ್ಲಾವನ್ನು ಬ್ರಿಟಿಷರು ಬೇಸಿಗೆ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಹೀಗಿರಬೇಕಾದರೆ ಒಂದು ಬಾರಿ ಅಲ್ಲೊಂದು ಸುರಂಗ ಮಾರ್ಗವನ್ನು ಕೊರೆಯಬೇಕೆಂಬ ಅಗತ್ಯ ಬರುತ್ತದೆ. ರೈಲ್ವೆ ಮಾರ್ಗದ ವಿಸ್ತರಣೆಗಾಗಿ ಬೆಟ್ಟವನ್ನು ಕೊರೆದು ಸುರಂಗ ಮಾರ್ಗವನ್ನು ನಿರ್ಮಿಸಬೇಕಿತ್ತು. 1898ರ ಸಮಯ. ಕರ್ನಲ್ ಬಾರೋಗ್ ಅವರು ರೈಲ್ವೆ ಇಂಜಿನಿಯರ್ ಆಗಿದ್ದರು. ಅವರಿಗೆ ಈ ಕೆಲಸವನ್ನು ವಹಿಸಿಕೊಡಲಾಯಿತು. ಕರ್ನಲ್ ಬಾರೋಗ್ ಅವರು ತಮ್ಮ ಕಾರ್ಯವೈಖರಿಗಾಗಿ ಹೆಸರಾಗಿದ್ದರು. ಈ ಬಾರಿ ಬೆಟ್ಟದ ಒಳಗೆ ಸುರಂಗವನ್ನು ಕೊರೆಯುವ ಕೆಲಸವನ್ನು ಕೂಡ ಅವರು ಎಂದಿಗಿಂತ ಹೆಚ್ಚಿನ ಆಸ್ಥೆ ವಹಿಸಿಕೊಂಡೇ ಶುರು ಮಾಡುತ್ತಾರೆ. ಈ ಪ್ರಾಜೆಕ್ಟ್ಗೆ ಪೂರ್ತಿ ಪ್ಲಾನಿಂಗ್ ಅವರದೇ ಆಗಿತ್ತು. ಅವರ ಪ್ಲಾನಿಂಗ್ ಪ್ರಕಾರ ಬೆಟ್ಟವನ್ನು ಅವರು ಎರಡೂ ತುದಿಯಿಂದ ಕೊರೆಯುವ ಯೋಜನೆ ಹಾಕಿಕೊಂಡಿದ್ದರು. ಅಂದರೆ ಒಂದು ಕಡೆಯಿಂದ ಕಾರ್ಮಿಕರುಗಳು ಕೊರೆಯುತ್ತಾ ಬರುವುದು, ಹಾಗೆಯೇ ಇನ್ನೊಂದು ಕಡೆಯಿಂದಲೂ ಇನ್ನುಳಿದ ಕಾರ್ಮಿಕರುಗಳು ಕೊರೆಯುತ್ತಾ ಬರುವುದು. ಈ ಎರಡು ಮಾರ್ಗಗಳು ಬೆಟ್ಟದ ಮಧ್ಯೆ ಒಂದು ಕಡೆ ಸಂಧಿಸುವುದು. ಇದರಿಂದ ಕೆಲಸದ ಸಮಯ ಉಳಿತಾಯವಾಗುತ್ತದೆ ಎಂಬ ಯೋಚನೆ ಬಾರೋಗ್ ಅವರದಾಗಿತ್ತು. ಆದರೆ ಅವರ ಈ ಯೋಜನೆ ಅವರಿಗೆ ಕೈ ಕೊಡುತ್ತದೆ. ಎರಡೂ ಕಡೆಯ ಕಾರ್ಮಿಕರು ಅರ್ಧದವರೆಗೆ ಬೆಟ್ಟವನ್ನು ಕೊರೆಯುತ್ತಾ ಬಂದರೂ ಕೂಡ ಆ ಸುರಂಗಗಳು ಸಂಧಿಸಲೇ ಇಲ್ಲ. ಇಲ್ಲಿ ಬಾರೋಗ್ ಅವರ ಲೆಕ್ಕಾಚಾರ ತಪ್ಪಿ ಹೋಗಿತ್ತು. ಬ್ರಿಟಿಷ್ ಸರ್ಕಾರ ಬಾರೋಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುತ್ತದೆ. ಆ ನಂತರ ಅವರನ್ನು ಸರ್ಕಾರ ಕೆಲಸದಿಂದಲೇ ತೆಗೆದುಹಾಕುತ್ತದೆ. ಬಾರೋಗ್ ಅವರು ಕುಗ್ಗಿ ಹೋಗುತ್ತಾರೆ. ಇಲ್ಲಿ ಸರ್ಕಾರ ಮಾತ್ರವಲ್ಲದೆ ಆ ಕಾರ್ಮಿಕರುಗಳು ಕೂಡ ಬಾರೋಗ್ ಅವರನ್ನು ನಿಂದಿಸುತ್ತಾರೆ. ತುಚ್ಛ ಶಬ್ದಗಳಿಂದ ಹೀಯಾಳಿಸುತ್ತಾರೆ. ಬಾರೋಗ್ ಅವರ ಕೆಳಗಿನ ಅಧಿಕಾರಿಗಳು ಕೂಡ ಅವರನ್ನು ಅವಮಾನಿಸುತ್ತಾರೆ. ಇದರಿಂದ ಬಾರೋಗ್ ಅವರು ತುಂಬ ನೊಂದುಕೊಳ್ಳುತ್ತಾರೆ. ಅವರು ಅಕ್ಷರಶಃ ಖಿನ್ನತೆಗೆ ಒಳಗಾಗಿದ್ದರು. ಅವಮಾನದಿಂದ ಬಾರೋಗ್ ಬೆಂದು ಹೋಗಿದ್ದರು. ಒಂದು ದಿನ ರಾತ್ರಿ ಅವರು ತನ್ನ ಮುದ್ದಿನ ನಾಯಿಯೊಂದಿಗೆ ವಾಕಿಂಗ್ ಎಂದು ಹೊರಟಿದ್ದರು. ಅವರು ಆ ಟನೆಲ್ ಬಳಿ ಬಂದು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅವರ ನಾಯಿ ಅವರು ನೆಲಕ್ಕೆ ಬಿದ್ದು ಒದ್ದಾಡುವುದನ್ನು ಕಂಡು ಬೊಗಳುತ್ತಾ ಅತ್ತಿಂದಿತ್ತ ಓಡಾಡುತ್ತದೆ. ಆದರೆ ಬಾರೋಗ್ ಅವರನ್ನು ಉಳಿಸಲು ನಾಯಿಗೆ ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಅಂದು ಅವಮಾನದ ಬೇಗುದಿಯಲ್ಲಿ ಬೆಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಕರ್ನಲ್ ಬಾರೋಗ್ ಅವರ ದೇಹವನ್ನು ಇನ್ನೂ ಪೂರ್ಣಗೊಳ್ಳದ ಸುರಂಗ ಮಾರ್ಗದ ಹೊರಭಾಗದಲ್ಲಿ ದಫನ ಮಾಡಲಾಗಿತ್ತು. ಸ್ನೇಹಿತರೆ, ಇದಿಷ್ಟು ಘಟನೆ ಕರ್ನಲ್ ಬಾರೋಗ್ ಅವರ ಜೊತೆ ನಡೆದಿತ್ತು. ಅವರ ನಿಧನ ನಂತರ ಬೇರೊಬ್ಬ ಇಂಜಿನಿಯರ್ HS ಹೆರ್ಲಿಂಗ್ಟನ್ ಎಂಬವರಿಂದ ಹೊಸ ಸುರಂಗ ಮಾರ್ಗವನ್ನು ಪೂರ್ಣಗೊಳಿಸಲಾಗುತ್ತದೆ. ಅವರು ಸ್ಥಳೀಯ ಸಂತರಾದ ಬಾಬಾ ಬಾಲೂಕ್ ಅವರ ಸಹಾಯವನ್ನು ಪಡೆದು ಈ ಸುರಂಗವನ್ನು ಪೂರ್ಣಗೊಳಿಸಿದ್ದರು. ಈ ಸುರಂಗಕ್ಕೆ ಬಾರೋಗ್ ಸುರಂಗವೆಂದೇ ಹೆಸರಿಡಲಾಗಿತ್ತು. ಸ್ನೇಹಿತರೆ, ಈ ಸುರಂಗ ಮಾರ್ಗ ಶುರುವಾದ ನಂತರ ಅಲ್ಲಿ ಹೊಸದೊಂದು ತೊಂದರೆ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಆ ಜಾಗದಲ್ಲಿ ಜನರಿಗೆ ಪ್ರೇತಾತ್ಮವೊಂದು ಇರುವುದರ ಅನುಭವಗಳಾಗುತ್ತವೆ. ಆಗಾಗ ಅಲ್ಲಿ ಯಾರೋ ಕೂಗಿದಂತಾಗುವುದು, ಕರೆದಂತಾಗುವುದು ಮುಂತಾದ ಘಟನೆಗಳು ಅಲ್ಲಿ ನಡೆಯುತ್ತವೆ. ಜನರಿಗೆ ಇದು ಬಾರೋಗ್ ಅವರದೇ ಆತ್ಮದ ಕೆಲಸ ಎಂಬ ನಂಬಿಕೆ ಬರುತ್ತದೆ.
ಬಾರೋಗ್ ಅವರು ಸತ್ತರೂ ಕೂಡ ಅವರ ಆತ್ಮ ಇನ್ನೂ ಅಲ್ಲೇ ಸುಳಿದಾಡುತ್ತಿದೆ ಎಂದು ಜನ ಮಾತನಾಡಿಕೊಳ್ಳಲಾರಂಭಿಸುತ್ತಾರೆ. ಸರ್ಕಾರ ಅಪೂರ್ಣವಾದ ಆ ಸುರಂಗವನ್ನು ಬಂದ್ ಮಾಡಲು ಪ್ರಯತ್ನಿಸಿತ್ತು. ಆದರೆ ಅದೇಗೋ ಗೇಟಿನ ಬೀಗ ತಂತಾನೆ ಒಡೆಯುತ್ತಿತ್ತಂತೆ. ಇದು ಇಲ್ಲಿನ ಭಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಈ ಜಾಗದಲ್ಲಿ ಬಾರೋಗ್ ಅವರ ಆತ್ಮ ಓಡಾಡುತ್ತಿದೆ ಎಂಬ ಮಾತು ಕೇಳಿಬರುತ್ತದೆಯಾದರೂ ಆ ಆತ್ಮ ಇಂದಿಗೂ ಯಾರಿಗೂ ಹಾನಿ ಮಾಡಿಲ್ಲ. ಅಲ್ಲಿಗೆ ಬಂದವರ ಜೊತೆಗೆ ಆ ಆತ್ಮ ಮಾತುಕತೆ ನಡೆಸುತ್ತದೆ. ಅದನ್ನು ಕೇಳಿ ಹೆದರಿಕೊಂಡವರೇ ಹೆಚ್ಚು. ಕೆಲವೊಮ್ಮೆ ಅಲ್ಲಿ ತಿರುಗಾಡುವಂತೆ ಕಂಡಾಗಲೂ ಅದನ್ನು ನೋಡಿ ಹೆದರಿಕೊಂಡವರೇ ಹೆಚ್ಚು. ಬಾರೋಗ್ ಅವರ ಮರಣಾನಂತರ ಬಂದ HS ಹೆರ್ಲಿಂಗ್ಟನ್ ಎಂಬ ಇಂಜಿನಿಯರ್ ಅವರು ಬಾಬಾ ಒಬ್ಬರ ಸಹಾಯದಿಂದ ಆ ಸುರಂಗ ಕೊರೆಯುವ ಕಾರ್ಯವನ್ನು ಮುಂದುವರಿಸಿದ್ದರು. ಅವರು ಆ ಬಾಬಾರ ಸಹಾಯವನ್ನು ಯಾಕೆ ಪಡೆದಿದ್ದರು ಎಂಬ ಬಗ್ಗೆ ಜಿಜ್ಞಾಸೆಗಳಿವೆ. ಆಗಲೇ ಅಲ್ಲಿ ಬಾರೋಗ್ ಅವರ ಆತ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡತೊಡಗಿತ್ತು. ಹಾಗಾಗಿ ಆ ಇಂಜಿನಿಯರ್ ಸ್ಥಳೀಯ ಸಾಧು ಒಬ್ಬರ ಸಹಾಯವನ್ನು ಪಡೆದು ಕೆಲಸ ಮುಂದುವರಿಸಿದ್ದರು ಎಂದು ಜನ ಮಾತನಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಬಾರೋಗ್ ಟನೆಲ್ಗೆ ಟನೆಲ್ ನಂಬರ್ 33 ಎಂದು ಕರೆಯಲಾಗಿದೆ. ಇಂದಿಗೂ ಈ 33 ನಂಬರ್ ಟನೆಲ್ ಒಂದು ಹಾಂಟೆಡ್ ಟನೆಲ್ ಆಗಿ ಉಳಿದುಕೊಂಡಿದೆ. ಸ್ನೇಹಿತರೆ, ದೆವ್ವದ ಕಥೆಗಳು ಪ್ರತಿ ಊರಿನಲ್ಲಿಯೂ ಇರುತ್ತದೆ. ಆದರೆ ಒಂದು ಜಾಗದ ಕತೆ ಎಲ್ಲ ಊರಿನಲ್ಲಿಯೂ ಸುದ್ದಿಯಾದರೆ ಆ ಆತ್ಮದ ಕತೆಗೆ ಒಂದು ಬಲ ಬಂದಂತಾಗುತ್ತದೆ. ಆದರೆ ಈ ಕತೆಗಳನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟದ್ದು. ದೆವ್ವಗಳು ಇದೆ ಎಂದವರಿಗೆ ಇದೆ, ಇಲ್ಲ ಎಂದವರಿಗೆ ಇಲ್ಲ.